ಯುದ್ಧ ಒಂದು 4 ವಾರಗಳ ಕಾಲ ನಡೀಬಹುದು ಅಂತ ಅಮೆರಿಕ ಹೇಳಿತ್ತು. ಆದರೆ ಅಮೆರಿಕ ಜೊತೆಗೆ ಸಂಧಾನದ ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಉದ್ಭವಿಸಲ್ಲ. ಯಾವುದೇ ಕಾರಣಕ್ಕೂ ನಾವು ಮಾತುಕತೆ ಮಾಡಲ್ಲ ಅನ್ನುವಂಥ ಗಟ್ಟಿ ನಿರ್ಧಾರವನ್ನು ಇರಾನ್ ತೆಗೆದುಕೊಂಡಿದೆ. ಇರಾನ್ ಯುದ್ಧವನ್ನು ಮುಂದುವರಿಸೋಕೆ ತುಂಬ ಸಶಕ್ತವಾಗೇ ಇದೆ. ಈ ರೀತಿಯಾಗಿ ಖಮೇನಿಯ ಸಲಹೆಗಾರ ಅಮೆರಿಕ ಹಾಗೂ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 17ನೇ ಸುತ್ತಿನ ದಾಳಿಯನ್ನು ಕೂಡ ಇರಾನ್ ಇವತ್ತು ನಡೆಸಿರುವಂಥದ್ದು. ಸೊ ಇವತ್ತಿಗೆ ಸುಮಾರು 3-4 ಬಾರಿ ಆಗಲೇ ಅಟ್ಯಾಕ್ ಮಾಡಿ ಆಗಿದೆ. ಎಲ್ಲೆಲ್ಲಿ ಅಮೆರಿಕದ ಬೇಸ್ಗಳಿದ್ದಾವೋ ಅಥವಾ ಸ್ಟ್ರಾಟಜಿಕ್ ಲೊಕೇಶನ್ ಅಂತ ಏನು ಕರಿತೀವಿ, ಪೊಸಿಷನ್ಸ್, ಅದು ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು. ಸೊ ಆ ಭಾಗಗಳನ್ನು ಅಥವಾ ಆ ಗುರಿಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. 17ನೇ ಸುತ್ತಿನ ಅಟ್ಯಾಕನ್ನು ಇವತ್ತು ಇರಾನ್ ಮಾಡಿರುವಂಥದ್ದು. ಸೊ ಇದರಿಂದ ಒಂದಂತೂ ಗೊತ್ತಾಗುತ್ತೆ, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ 1 ತಿಂಗಳ ಒಳಗಾಗಿ ಶರಣಾಗ್ಬಿಡುತ್ತೆ ಅಂತ ಭಾವಿಸಿದ್ರು. ಆದರೆ ಇವತ್ತಿಗೂ ಯುದ್ಧ ನಿಂತಿಲ್ಲ. ಮಗದೊಂದು ಕಡೆಯಲ್ಲಿ ಇರಾನ್ ಕೂಡ ಇನ್ನೇನು ಎಲ್ಲ ಮುಗಿದೋಯ್ತು, ಕಮಾಂಡರೇ ಇಲ್ಲ, ಇನ್ನು 4 ವಾರಗಳ ಕಾಲ ನಡೆಯುತ್ತೆ, ಅದಾದಮೇಲೆ ಯುದ್ಧ ನಿಲ್ಲುತ್ತೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರೇ ಇನ್ಫ್ಯಾಕ್ಟ್ ಅದನ್ನು ಘೋಷಣೆ ಮಾಡಿದರು. ಆದರೆ ಈಗಿರುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ, ನೀವು ಎಲ್ಲಿವರೆಗೂ ತೆಗೆದುಕೊಂಡು ಹೋಗ್ತೀರೋ ಅಲ್ಲಿವರೆಗೂ ನಾವು ಯುದ್ಧ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಅನ್ನುವಂಥ ಗಟ್ಟಿ ನಿರ್ಧಾರವನ್ನು ಇರಾನ್ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಸೊ ಇರಾನ್ನ ಒಂದು ದಿಟ್ಟತನ ಇಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ಸುಪ್ರೀಂ ಕಮಾಂಡರನ್ನು ನೀವು ಹತ್ಯೆ ಮಾಡಿದ್ದೀರಿ, ಮೋಸದಿಂದ ಆತನನ್ನು ಕೊಂದಿದ್ದೀರಿ, ಇದಕ್ಕೆ ಪ್ರತೀಕಾರವನ್ನು ನಾವು ತೀರಿಸ್ಕೊಳ್ತೀವಿ ಅನ್ನುವಂಥ ಒಂದು ಗಟ್ಟಿ ನಿರ್ಧಾರಕ್ಕೆ, ಆ ದೃಢ ನಿರ್ಧಾರಕ್ಕೆ ಈಗ ಇರಾನ್ ಬಂದಿರುವಂಥದ್ದು. ಸೊ ಎಷ್ಟು ದಿನಗಳ ಕಾಲ ಯುದ್ಧ ನಡೆಯುತ್ತೋ ನಾವು ಮಾಡಲಿಕ್ಕೆ ಶತಸಿದ್ಧ ಅನ್ನುವಂಥ ಮಾತನ್ನು ಇರಾನ್ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.